ಹಾಯ್, ನಾವು ಟಾಯ್ ಟ್ರೈನಿಂದ ಕೂನೂರಿಂದ ಊಟಿಗೆ ಬಂದ್ವಿ. ಅಲ್ಲಿ 8 ಗಂಟೆಗಿತ್ತು ಟ್ರೈನು. ನಾವು ಇಲ್ಲಿಗೆ ಬಂದಾಗ 9 ಗಂಟೆ ಆಗಿತ್ತು. ರೈಲ್ವೆ ಸ್ಟೇಷನ್ ಇಳ್ಕೊಂಡು ತಿಂಡಿ ತಿನ್ಕೊಂಡು ಇವಾಗ ಬೋಟ್ ಹೌಸ್ಗೆ ಬಂದಿದ್ದೀವಿ. ಬೋಟ್ ಹೌಸ್ದು ಎಂಟ್ರಿ ಟಿಕೆಟ್ ಬಂದು 20 ರೂಪೀಸ್. ಟಿಕೆಟ್ ತೊಗೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಯಾವ ರೀತಿ ಇರುತ್ತೆ. ಊಟಿ ಲೇಕ್ ಅಂತಲೂ ಅಂತಾರೆ ಮತ್ತು ಬೋಟ್ ಹೌಸ್ ಅಂತಲೂ ಕರೀತಾರೆ. ಒಳಗಡೆ ನಾವು ಬೋಟಲ್ಲೂ ಕೂಡ ಹೋಗ್ಬೋದು. ಬೋಟ್ಗೆ ಒಂದೊಂದಕ್ಕೂ ಕೂಡ ಒಂದೊಂದು ಪ್ರೈಸಸ್ ಇದೆ. ಎಲ್ಲನೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಚಂದನ ಟಿಕೆಟ್ ಇಸ್ಕೊಂಡು ನಡಿಯಲ್ಲಿ ತೋರಿಸ್ತಾರೆ ಟಿಕೆಟ್. ಚೇತನ್ ಟಿಕೆಟ್ ಕೊಡೋಗಿ. ಹೊರಗಡೆ ನಾವು 20 ರೂಪೀಸ್ ಕೊಟ್ಟು ಎಂಟ್ರಿ ಟಿಕೆಟ್ ತೊಗೊಂಡು ಒಳಗಡೆ ಬಂದರೆ ಈ ಬಿಲ್ಡಿಂಗ್ ಏನು ಕಾಣಿಸ್ತಾ ಇದೆ, ಇಲ್ಲಿ ನಮಗೆ ಬೋಟಲ್ಲಿ ಹೋಗೋದಕ್ಕೆ ಟಿಕೆಟ್ನ ಕೊಡ್ತಾರೆ. ಅಲ್ಲಿ ಟಿಕೆಟ್ನ ತೊಗೋಬೋದು. ನೀವೇನಾದರೂ ಬೋಟಲ್ಲಿ ಹೋಗೋಕೆ ಇಷ್ಟ ಇಲ್ಲ ಅಂದರೆ ಹೋಗಿ ಹಾಗೆಯೇ ಸುಮ್ಮನೆ ನೋಡ್ಕೊಂಡು ಬರ್ಬೋದು. ನಾವು ಕೂಡ ಬೋಟಲ್ಲಿ ಹೋಗೋಣ ಅಂತ ಹೇಳಿ ಸೆಲ್ಫ್ ಬೋಟ್ಗೆ ಟಿಕೆಟ್ನ ತೊಗೊಂಡ್ವಿ. 350, ಅರ್ಧ ಗಂಟೆಗೆ 350. ನೀವೇನಾದರೂ 1 ಅವರ್ ಹೋಗ್ತೀವಿ ಅಂದರೆ 700 ಆಗುತ್ತೆ. ಹಾಗೆಯೇ ಐ ಲವ್ ಊಟಿ ಅಂತ ಇಲ್ಲಿ ಒಂದು ಬೋರ್ಡ್ನ ಹಾಕಿದ್ರು. ಇಲ್ಲೊಂದು ಫೋಟೋಸ್ನ ತೊಗೊಳ್ಳೋಣ ಅಂತ ಹೇಳಿ ಮಕ್ಕಳು ನಾವು ಎಲ್ಲ ಫೋಟೋಸ್ನ ತೊಗೊಳ್ತಾ ಇದ್ವಿ. ಫೋಟೋ ಎಲ್ಲ ತೆಗೆಸ್ಕೊಂಡು ಇವಾಗ ಬೋಟ್ ಹತ್ರ ಬಂದ್ವಿ. ನೋಡಿ ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಬೋಟಲ್ಲಿ ಹೋಗ್ತಾ ಇದ್ದಾರೆ. ಹಾಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಲೇಕ್ ಎಲ್ಲ. ಎಲ್ಲಿ ಚೇತನ್? ನಮ್ಮದು 9 ಅಲ್ವಾ? 9 ಇಲ್ಲೇ. ಅವ್ರಿಗೆ ಕೊಡಿಯಲ್ಲಿ 9. ಜಾಕೆಟ್ ಹಾಕೊಳ್ಳಿ. ಕೊಡಿ ಇಲ್ಲಿ ಜಾಕೆಟ್ ಹಾಕೊಳ್ಳಿ. ಇಟ್ಕೋ ಚಂದು. ಅದರಲ್ಲೇ ಮಾಡ್ತೀಯಾ? ಹ್ಯಾಟ್ ಕೊಡು, ಚಳಿ ಇದೆ. ಫೋಟೋ ತೆಗೆದು ಚಂದು ಒಂದು. ಅವಳದು ಹಿಂದೆ ಕ್ಯಾಪ್ ಹಾಕ್ಬಿಡು. ಫೋನ್ ಕೊಡು, ಫೋನ್ ಕೊಡು. ಇವಳ ಬಿಡಿ ಬಿಡಿ ಕೊಡಿ. ಜನ್ಯಾ ಹಾಯ್ ಮಾಡು.
ಹಾಗೆಯೇ ನೋಡ್ಬೋದು ನಮ್ಮ ಸುತ್ತ ತುಂಬಾ ಬೋಟ್ಗಳಿದೆ. ಎಲ್ಲರೂ ಕೂಡ ಸೆಲ್ಫ್ ಬೋಟಲ್ಲೇ ಎಲ್ಲರೂ ತುಂಬ ಜನ ಹೋಗ್ತಾ ಇದ್ದಾರೆ. ಸ್ಪೀಡ್ ಬೋಟಲ್ಲಿ ಕಡಿಮೆ ಎಲ್ಲರೂ ಕೂಡ. ನಂಗಂತೂ ಫಸ್ಟ್ ಭಯ ಅನ್ನಿಸ್ತಾ ಇತ್ತು ಬರೋದಕ್ಕೆ. ಕರೆದಾಗ ಬೋಟಲ್ಲಿ ಕುತ್ಕೊಳ್ಳೋಕೆ ಭಯ ಆಗ್ತಾ ಇತ್ತು. ಹೆಂಗೋ ಏನೋ ಅಂತ ಇವಾಗ ಬಂದ್ಮೇಲೆ ಖುಷಿ ಆಗ್ತಿದೆ. ಜನಿಯನು ಬರಲ್ಲ ಅಂತ ಇದ್ಲು, ಇವಾಗ ಅವಳು ಕೂಡ ನಮ್ಮ ಜೊತೆ ಬಂದಿದ್ದಾಳೆ. ಅಲ್ಲ ಜನಿಯಾ, ಫಸ್ಟ್ ಏನಾಯ್ತಾಯ್ತು ನಿನಗೆ? ಭಯ ಅನ್ನಿಸ್ತಾಯ್ತಾ? ಇಲ್ಲಿ ನೋಡಿ ಮಾತಾಡು. ಇವಾಗ ಪಾಪು ಕರ್ಕೊಂಡು ಬರಲಿಲ್ಲ, ಪಾಪು ಚಿಕ್ಕವಳಿರೋದ್ರಿಂದ ಬೇಡ ಅಂತ ಹೇಳಿ. ನನ್ನ ತಮ್ಮ ಲಾಸ್ಟ್ ಟೈಮ್ ಬಂದಿದ್ದಂತೆ, ಅವನು ಇಲ್ಲ ನೀವೇ ಹೋಗಿದ್ದು ಬನ್ನಿ ಅಂದರು. ಅವರಿಬ್ರು ಬರಲಿಲ್ಲ, ಹಾಗಾಗಿ ನಾವು ಬಂದ್ವಿ. ನೀವೇನಾದರೂ ಊಟಿಗೆ ಹೋದಾಗ ಸೆಲ್ಫ್ ಬೋಟಲ್ಲಿ ಹೋಗಬೇಕು ಅಂದರೆ 1/2 ಅವರ್ ತೊಗೊಳ್ಳಿ ಸಾಕು. ಪೆಟಲ್ಸ್ ಎಲ್ಲ ತುಣಿಬೇಕಾದ್ರೆ ಒಂದು 1/2 ಅವರ್ ಅಷ್ಟರಲ್ಲೇ ಕಾಲು ನೋವು ಬಂದುಬಿಡುತ್ತೆ, ಆಗಲ್ಲ. ಹಾಗಾಗಿ ಚೆನ್ನಾಗಿರುತ್ತೆ, ಒಂದು ಸಲ ಹೋದಾಗ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವಾಗ ನಾವು ರಿಟರ್ನ್ ಬಂದ್ವಿ. ಒಂದು ರೌಂಡ್ ಅಂದರೆ ಒಂದು 2-3 ರೌಂಡ್ ಮುಗಿಸ್ಕೊಂಡು ಪಕ್ಕದಲ್ಲೇ ಗೇಮ್ಸ್ಗಳು ಕೂಡ ಇದೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಜನ ಯಾರು ಇನ್ನೂ ಬಂದಿಲ್ಲ. ಹಾಗೆಯೇ ಇಲ್ಲಿ ಹಾರ್ಟ್ ಶೇಪಲ್ಲಿ ಹುಡ್ಡಲ್ಲಿ ಮಾಡಿಟ್ಟಿದ್ದಾರೆ. ಇಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಕೂಡ ಒಂದು 2-3 ಫೋಟೋಸ್ನ ತೆಗೆಸ್ಕೊಂಡು ಇವಾಗ ನೆಕ್ಸ್ಟು ನಾವು ರೂಮಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಮಕ್ಕಳು ಕೂಡ ಆಟ ಆಡ್ತಾ ಇದ್ದಾರೆ, ನೋಡ್ಬೋದು ನೀವು. ಇವಾನೋ ಬೋಟ್ ಹೌಸಿಂದ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿಕೊಂಡು ಇವಾಗ ನೆಕ್ಸ್ಟು ಟೀ ಪಾರ್ಕಿಗೆ ಬಂದಿದ್ವಿ. ಟೀ ಪಾರ್ಕ್ ಅಂತೂ ತುಂಬಾ ಚೆನ್ನಾಗಿದೆ. ಟೀ ಗಾರ್ಡನ್ಗಿಂತ ಟೀ ಪಾರ್ಕು ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ ಊಟಿ ಡ್ರೆಸ್ ಎಲ್ಲ ಹಾಕಿಸ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೋಬೋದು. ನಾನು ಟೀ ಫ್ಯಾಕ್ಟ್ರಿಗೆ ಹೋಗಬೇಕಾದ್ರೆ ಗಾರ್ಡನ್ ಹತ್ರನೂ ಕೂಡ ಫೋಟೋಸ್ ಎಲ್ಲ ತೆಗಿತಾಯಿದ್ರು. ಅಲ್ಲಿ ಹೋಗಿ ಇವತ್ತು ಕೇಳಿದ್ದಕ್ಕೆ ಅಲ್ಲಿ ಕ್ಲೋಸ್ ಆಗಿತ್ತಂತೆ, ಇನ್ನು 3 ಡೇಸ್ ಫೋಟೋಸ್ ಎಲ್ಲ ತೆಗಿಲ್ಲ ಮ್ಯಾಮ್ ಅಂತ ಅಂದರು. ಆವಾಗ ನಾವು ಎಲ್ಲಿ ತೆಗ್ಸೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಆಗ ಅಲ್ಲೊಬ್ರನ್ನ ಕೇಳಿದಾಗ ಅವರಂದರು ಟೀ ಪಾರ್ಕಲ್ಲೂ ಕೂಡ ಊಟಿ ಡ್ರೆಸ್ನ ಹಾಕಿಸ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೋಬೋದು, ಅಲ್ಲೂ ಕೂಡ ತೆಗೊಡ್ತಾರೆ ಕಣಂತ ಹೋಗಿ ಅಂತ ಅಂದರು. ಸರಿ ಅಂತ ಹೇಳಿ ನಾನು ನನ್ನ ಮಗಳು ಮತ್ತು ಎಲ್ಲರೂ ಕೂಡ ಬಂದು ಫೋಟೋಸ್ನ ತೆಗೆಸ್ಕೊಳ್ತಾ ಇದ್ದೀವಿ. ಚೇತನ್ನು ಅವ್ರಿಗೇನು ಇಷ್ಟ ಇರಲಿಲ್ವಂತೆ ಈ ಥರ ಡ್ರೆಸ್ ಎಲ್ಲ ಹಾಕಿಸ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದಕ್ಕೆ. ಅವರು ಬೇಡ ನೀವೇ ತೆಗೆಸ್ಕೊಳ್ಳಿ ಅಂತ ಅಂದರು. ನಾನು ನನ್ನ ಮಗಳು ತೆಗೆಸ್ಕೊಳ್ತಾ ಇದ್ದೀವಿ. ಹಾಗೆ ನಾನು ಸಾಕು ಸಾಕು ಚಿರಂತ ಅನಿಸುತ್ತೆ. ಇವು ಸಾಕು ಬಾ, ಬೇಡ ಅದು ಸಾಕು ಬಾ. ಆ ಕಡೆ ಎಲ್ಲ ಅಯ್ಯೋ. ಟೀ ಪಾರ್ಕಲ್ಲಿ ನಾವು ತುಂಬಾ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ, ಅದು ಎಲ್ಲಿ ಮಿಸ್ ಆಯಿತು ಅಂತ ಗೊತ್ತಿಲ್ಲ. ಸ್ವಲ್ಪನೇ ವಿಡಿಯೋಸ್ ಇತ್ತು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಜನ್ಯ ತೆಗೆಸ್ಕೊಂಡಂತಹ ಫೋಟೋಸ್ಗಳು ಇವು. ಅವರೇನೆ ಒಂದು 2-3 ಫೋಟೋಸ್ನ ಪ್ರಿಂಟಾಗಿ ಕೊಟ್ಟರು. ಇನ್ನು ಸ್ವಲ್ಪ ಫೋಟೋಸ್ನ ನನ್ನ ಫೋನ್ಗೆ ಕಳಿಸ್ಕೊಂಡೆ. ಟೀ ಎಸ್ಟೇಟ್ ಒಳಗಡೆ ಎಲ್ಲ ಹೋಗಿ ನಾವು ನೋಡ್ಬೋದು. ಮಕ್ಳುಗಳಿಗೂ ಕೂಡ ಆಟ ಆಡೋದಕ್ಕೆ ಅಂತ ಹೇಳಿ ಪ್ಲೇ ಗ್ರೌಂಡ್ ಕೂಡ ಇದೆ. ಮಕ್ಳುಗಳು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗೆ ಟೀ ಪಾರ್ಕ್ ಬಂದು ಈ ರೀತಿನಲ್ಲಿದೆ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಟೀ ಪಾರ್ಕು. ನಾವು ಊಟಿಗೆ ಬಂದು ಇವತ್ತಿಗೆ 3 ಡೇಸ್ ಆಯಿತು. ಇವಾಗ ಮೈಸೂರಿಗೆ ಹೋಗ್ತಾ ಇದ್ವಿ. ಹೋಗ್ತಾ ಫೈನ್ ಫಾರೆಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗ್ತಿರ್ಬೇಕಾದ್ರೇ ಕೋತಿಗಳು ನಮ್ಮನ್ನು ವೆಲ್ಕಮ್ ಮಾಡ್ತಿದೆ. ತುಂಬಾ ಕೋತಿಗಳಿದೆ. ಹಾಗೆಯೇ ಫಾರೆಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಕೆಲವೊಂದು ಮೂವಿಗಳಲ್ಲೂ ಎಲ್ಲರೂ ಕೂಡ ನೋಡಿರ್ತೀರ ಫಾರೆಸ್ಟ್ನ ಇದನ್ನು. ಹಾಗೆಯೇ ಕೆಳಗಡೆ ಲೇಕ್ ಕೂಡ ಇದೆ.
ನಾನು ನಿಮ್ಮನ್ನು ಕರ್ಕೊಂಡೋಗಿ ಎಲ್ಲನೂ ಕೂಡ ಒಂದು ರೌಂಡ್ ತೋರಿಸ್ಕೊಂಡು ಬರ್ತೀನಿ. ಬನ್ನಿ ಯಾವ ರೀತಿ ಇದೆ ಫಾರೆಸ್ಟ್ ಅಂತ ಹೇಳಿ ನೋಡ್ಕೊಂಡು ಬರೋಣ. ಲಾಸ್ಟ್ ಬ್ಲಾಗ್ ಊಟಿಯಿಂದ ಹೋಗ್ತಾ ಇದ್ದೀವಿ. ಇವಾಗ ನಾವು ಬೈಕಾರ ಫಾಲ್ಸ್ ನೋಡಿಕೊಂಡು ಗುಂಡ್ಲುಪೇಟೆಯಲ್ಲಿ ಪಲಾವ್ ಹೇಳ್ತಾ ಇರಲ್ಲ ನಮ್ಮ ಅಕ್ಕ, ಆ ಪಲಾವ್ ತಿನ್ಕೊಂಡು ಮೈಸೂರಿಗೆ ಹೋಗೋದೆ. ಹಾಗೆಯೇ ನಾವು ಎಲ್ಲಿ ಯಾವ ಪಲಾವ್ ಸೆಂಟರ್ ಮುಫ್ತಾರ್ ಅಂತ ನೇಮ್ ಸರಿಯಾಗಿ ಗೊತ್ತಿಲ್ಲ, ಅದು ತುಂಬಾ ಫೇಮಸ್ ಅಂತೆ. ಲಾಸ್ಟ್ ಟೈಮ್ ಬಾವ ಹೋದಾಗ ತಿನ್ಕೊ ಬಂದಿದ್ರಂತ, ಅಲ್ಲಿಗೆ ಹೋಗಿ ಅಂತ ಹೇಳಿದ್ದಾರೆ. ಹಂಗಾಗಿ ಅಕ್ಕ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ತೀತರು ಫೇಮಸ್. ಏನು ತೀತರ್ ಅದು ಫೇಮಸ್ ಅಂತೆ. ಹೋಗೋ ಹೋಟೆಲ್ ಯಾವುದು ಅಂತ ನಾನು ಗುಂಡ್ಲುಪೇಟೆಗೆ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ನಾನು ಹೇಳಿದ್ದಿದೆ ಹೋಟೆಲ್ಲು ಗುಂಡ್ಲುಪೇಟೆನಲ್ಲಿ ಮುಕ್ತಾರ್ ಅಂತ ಹೇಳಿ ಮುಸ್ಲಿಂ ಹೋಟೆಲ್. ತುಂಬಾ ಚೆನ್ನಾಗಿದೆ ಊಟ ಎಲ್ಲ. ಅಕ್ಕ ಒಂದೆರಡು ಸರಿ ಬಂದಿದ್ರಂತೆ, ಹಾಗಾಗಿ ಅವರು ಇದೇ ಹೋಟ್ಲಿಗೆ ಹೋಗೋಣ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿದ್ರು. ಹಾಗಾಗಿ ಬಂದಿದ್ವಿ. ಊಟ ಅಂತೂ ಸಖತ್ತಾಗಿತ್ತು. ನಾವು ಊಟನೂ ಮಾಡಿಕೊಂಡು ಮನೆಗೂ ಕೂಡ ಪಾರ್ಸಲೆಲ್ಲ ತೊಗೊಂಡ್ವಿ. ನಾವೇನೇನು ಊಟನ ಆರ್ಡ್ರ್ ಮಾಡಿದ್ವಿ ಅಂದರೆ, ಫಸ್ಟು ಪಲಾವ್ ತೊಗೊಳ್ಳೋಣ ಅಂತ ಹೇಳಿ ಪಲಾವು ಮತ್ತು ಕಬಾಬು, ಇನ್ನು ಏನೇನೋ ಚೇತನ್ ಮತ್ತು ಚಂದನ್ ಬುಕ್ ಮಾಡಿಕೊಂಡ್ರು. ಹಾಗೆಯೇ ಜನ್ಯ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಬೆಳಗ್ಗೆ ನಾವು ಬೇಗನೆ ಊಟಿನ ಬಿಟ್ಟಿದ್ರಿಂದಾಗಿ ಅವಳು ಕಾರಲ್ಲೇ ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಎದ್ಲು ಊಟ ಮಾಡೋದಕ್ಕೆ ಅಂತ ಹೇಳಿ. ಹಾಗೆಯೇ ಇವತ್ತಿನ ಒಂದು ಊಟಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋಸ್ಗಳು ಹಾಕಿದ್ರೆ ಅದ್ರ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ದು ನೋಡ್ಬೋದು ಅಂತ ಹೇಳ್ತಾ, ಊಟ ಎಲ್ಲ ಆದಮೇಲೆ ಬೀಡ ತಿನ್ಕೊಂಡು ಇವಾಗ ನಾವು ಮೈಸೂರು ಕಡೆಗೆ ಬರ್ತಾಯಿದ್ದೀವಿ. ಎಲ್ರಿಗೂ ಬಾಯ್.